ನಮಸ್ಕಾರ ಸ್ನೇಹಿತರೆ. ಕಲ್ಪನೆಯ ಲೋಕಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗಲು ನಾನು ಸಿದ್ಧ. ನೀವು ಸಿದ್ಧನಾ? ಬನ್ನಿ, ಇವತ್ತಿನ ಕಥೆ ಶುರು ಮಾಡೋಣ. ಶಣ್ಣಿ ನಮ್ಮ ಪಕ್ಕದ ಮನೆಯ ಹುಡುಗಿ. ಇವಳ ಹೆಸರು ಶರ್ವಾಣಿ. ಶಾರ್ಟ್ ಆಗಿ ಶಣ್ಣಿ ಎಂದೇ ಎಲ್ಲರೂ ಕರೆಯೋದು. ಶಣ್ಣಿ ಏನೋ ಸಾಮಾನ್ಯದ ಹುಡುಗಿಯಲ್ಲ. ನೋಡುವುದಕ್ಕೆ ರಂಭೆ ಊರ್ವಶಿಯರಂತೆ ಸುಂದರಿಯಲ್ಲದಿದ್ದರೂ ಲಕ್ಷಣವಾಗಿ ಇದ್ದಾಳೆ. ಬೆಂಗಳೂರಿನ ದೊಡ್ಡ ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದಳು ಶಣ್ಣಿ. ಅಪ್ಪ ಅಮ್ಮ ಕೂಡ ನೌಕರಿಯಲ್ಲಿದ್ದವರು. ಊರಿಗೆ ಹತ್ತಿರ ಇರುವ ಒಂದು ಸಿಟಿಯಲ್ಲಿಯೇ ಇವರದ್ದು ಸ್ವಂತ ಮನೆಯಿದೆ. ಹಬ್ಬ ಹರಿದಿನ ಮದುವೆ ಮುಂಜಿ ಇಂತಹ ಕಾರ್ಯಕ್ರಮಗಳೆಲ್ಲವೂ ಮೂಲ ಊರಿನಲ್ಲೇ ನಡೆಯುವುದು. ಇಲ್ಲೇ ಅಜ್ಜಿ ದೊಡ್ಡಪ್ಪ ಚಿಕ್ಕಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಅವರವರ ಮಕ್ಕಳು ಎಲ್ಲರೂ ಇರುವುದು. ಇತ್ತೀಚೆಗೆ ಶಣ್ಣಿಗೆ ಮದುವೆ ಮಾಡಬೇಕೆಂಬುದು ಅಪ್ಪ ಅಮ್ಮನ ವರಾತ. ಶಣ್ಣಿಯೋ ತನ್ನ ಆಫೀಸಿನಲ್ಲೇ ಕೆಲಸ ಮಾಡುವ ಹುಡುಗನ ಕುಲ ಗೋತ್ರ ಎಲ್ಲವನ್ನೂ ಅಳೆದು ತೂಗಿ ಕೊನೆಗೆ ತನಗೆ ಈ ಹುಡುಗನೇ ಸರಿಯಾದ ಜೋಡಿ ಎಂದು ನಿರ್ಧಾರ ಮಾಡಿದ್ದಳು. ಹುಡುಗನೂ ಇಂಜಿನಿಯರ್ ಆಗಿದ್ದ. ಅಪ್ಪ ಮಗಳಿಗೆಂದು ಒಂದು ಒಳ್ಳೆಯ ಹುಡುಗನನ್ನು ಹುಡುಕುವುದಕ್ಕೆ ಶುರು ಮಾಡುವುದಕ್ಕೂ ಮಗಳು ಬಂದು, ಅಪ್ಪಯ್ಯ, ನೀನೇನು ಹುಡುಗನನ್ನು ಹುಡುಕುವ ತೊಂದರೆ ತೆಗೆದುಕೊಳ್ಳುವುದು ಬೇಡ, ನಾನೇ ಆ ಕೆಲಸವನ್ನು ಮಾಡಿಕೊಂಡಿದ್ದೇನೆ ಎಂದಾಗ ಅಪ್ಪಯ್ಯನಿಗೆ ಒಂದು ಕ್ಷಣ ಶಾಕ್ ಆದಂತೆ ಅನಿಸಿದರೂ ಸ್ವತಃ ಮಗಳೇ ಹೇಳುತ್ತಿದ್ದಾಳೆಂದು ಹೂ ಎನ್ನುವುದು ಅನಿವಾರ್ಯವಾಗಿತ್ತು. ಒಂದು ಒಳ್ಳೆಯ ಮುಹೂರ್ತದಲ್ಲಿ ಶಣ್ಣಿಯ ಮದುವೆ ಮಾಡುವುದೆಂದು ನಿರ್ಧಾರವಾಗಿತ್ತು. ಮದುವೆಯನ್ನು ಹಳ್ಳಿಯಲ್ಲೇ ಮಾಡುವುದೆಂದು ಮಾತುಕತೆಯೂ ಆಗಿತ್ತು. ಶಣ್ಣಿಯ ಮನೆಯವರು ನೆಂಟರಿಷ್ಟರೆಲ್ಲ ಇರುವುದು ಹಳ್ಳಿಯಲ್ಲೇ ಆಗಿದ್ದರಿಂದ ಇದೇ ಸರಿಯಾದ ಜಾಗ ಎಂಬುದು ಎಲ್ಲರ ನಿರ್ಧಾರವಾಗಿತ್ತು. ಒಬ್ಬಳೇ ಮಗಳಾಗಿದ್ದರಿಂದ ಶಣ್ಣಿಯ ಮದುವೆಯನ್ನು ವಿಜೃಂಭಣೆಯಿಂದ ಮಾಡುವುದಕ್ಕೆ ಎಲ್ಲಾ ರೀತಿಯ ತಯಾರಿಗಳು ನಡೆದಿದ್ದವು. ಮದುವೆ ಹಳ್ಳಿಯ ಮನೆಯಲ್ಲಿಯೇ ಮಾಡುವುದೆಂದು ಹೇಳಿದ್ದರಿಂದ 2 ದಿವಸ ಮೊದಲೇ ಶಣ್ಣಿயும் ಅಪ್ಪ ಅಮ್ಮನ ಜೊತೆ ಬಂದಿದ್ದಳು. ಮೆಹಂದಿಯ ಕಾರ್ಯಕ್ರಮಗಳೆಲ್ಲ ಮುಗಿದು ಮಾರನೆಯ ದಿನ ಮದುವೆ ಒಂದು ಉಳಿದಿತ್ತು. ಆ ದಿನ ಅದೇ ಹಳ್ಳಿ ಮನೆಯಲ್ಲಿ ಉಳಿಯುವುದೆಂದು ನಿರ್ಧಾರವಾಗಿತ್ತು. ಎಲ್ಲಾ ರೂಮಿನಲ್ಲೂ ನೆಂಟರಿಷ್ಟರ ಬ್ಯಾಗುಗಳು ತುಂಬಿದ್ದರಿಂದ ಕೆಲವೊಮ್ಮೆ ಬದಲಾಗುವ ಚಾನ್ಸ್ ಇರುತ್ತದೆ ಎಂದು ಶಣ್ಣಿ ತನ್ನ ಬ್ಯಾಗನ್ನು ಅವಳ ಅಜ್ಜಿಯ ರೂಮಿನಲ್ಲಿ ಇಟ್ಟಿದ್ದಳು. ಈ ಅಜ್ಜಿಗೋ ಕಿವಿ ಸ್ವಲ್ಪ ಮಂದ, ಜೊತೆಗೆ ಅರಳುಮರಳು. ಶಣ್ಣಿಯೋ ರಾತ್ರಿ ಮಲಗುವಾಗ ಅಜ್ಜಿಯ ಬಳಿ ತಾನು ಬೇಗ ಏಳುವುದಾಗಿಯೂ ಬ್ಯಾಗನ್ನು ಅವಳ ರೂಮಿನಲ್ಲಿ ಇಡುವುದಾಗಿಯೂ ತಿಳಿಸಿದ್ದಳು. ಆದರೆ ಸ್ವಲ್ಪ ದೂರ ಇದ್ದಿದ್ದರಿಂದ ಈ ಅಜ್ಜಿ ಇದ್ಯಾವುದನ್ನೂ ಕೇಳಿಸಿಕೊಳ್ಳಲಿಲ್ಲ. ಒಮ್ಮೆ ಕೇಳಿಸಿಕೊಂಡಿದ್ದರೂ ಅಜ್ಜಿಗೆ ಮರೆಯುವ ಸಾಧ್ಯತೆಗಳೂ ಇದ್ದವು. ಅಜ್ಜಿಗೆ ಕೇಳಿಸಿತೋ ಇಲ್ಲವೋ ತಿಳಿಯದು, ಸುಮ್ಮನೆ ಬಸವಣ್ಣನಂತೆ ತಲೆಯಲ್ಲಾಡಿಸಿ ದಿನದ ವೇಳೆಗೆ ಸರಿಯಾಗಿ ತನ್ನ ಹಾಸಿಗೆ ಹಾಸಿಕೊಂಡು ಬಾಗಿಲನ್ನು ಭದ್ರಪಡಿಸಿಕೊಂಡು ಮಲಗಿಬಿಟ್ಟಳು. ಕೆಲವು ಕ್ಷಣಗಳಲ್ಲೇ ಅಜ್ಜಿ ನಿದ್ರೆಗೆ ಗೊರ್ ಗೊರ್ ಎಂದು ಗೊರಕೆಯ ಸದ್ದು ಮನೆಯಲ್ಲಿ ಮಲಗಿದ್ದ ಎಲ್ಲರನ್ನೂ ಎಚ್ಚರಿಸಿತ್ತು. ಮುಂಜಾನೆ ಬೇಗ ಏಳಬೇಕೆಂದು ಹುಡುಗಿಯರ ಮನೆಯವರೆಲ್ಲ ತುಂಬಾ ಹೊತ್ತು ಹರಟೆಯಲ್ಲಿ ಕಳೆಯದೆ ಮಲಗಿಬಿಟ್ಟರು. ಮಾರನೆಯ ದಿವಸವೇ ಶಣ್ಣಿಯ ಮದುವೆಯಲ್ಲವೇ? ಬ್ಯೂಟಿ ಪಾರ್ಲರ್ನ ಹುಡುಗಿ ತಾನು ಬೇಗ ಬರುವುದಾಗಿಯೂ ಮೇಕಪ್ ಹೇರ್ ಸ್ಟೈಲ್ ಎಂದು ತುಂಬಾ ಸಮಯ ಹಿಡಿಯುವುದೆಂದು 4 ಗಂಟೆಗೆ ಎದ್ದು ಸ್ನಾನ ಮಾಡಿರಬೇಕೆಂದು ಆರ್ಡರ್ ಮಾಡಿದ್ದಳು. ಶಣ್ಣಿಯೇನೋ 4 ಗಂಟೆಗೆ ಎದ್ದಿದ್ದು ಹೌದು, ಆದರೆ ಇವಳಿಗೆ ಸ್ನಾನಕ್ಕೆ ಹೋಗಲು ಬ್ಯಾಗ್ ಬೇಕಿತ್ತು. ಅವಳ ಬಟ್ಟೆ ಬರೆ ಬ್ರಷ್ ಸೋಪ್ ಎಲ್ಲವೂ ಅದೇ ಬ್ಯಾಗಿನಲ್ಲಿ ಇರುವುದು. ಅದೋ ಅಜ್ಜಿಯ ರೂಮಿನಲ್ಲೂ ಇತ್ತು. ಅಜ್ಜಿ ಒಳ್ಳೆಯ ನಿದ್ದೆಯಲ್ಲಿದ್ದಾಳೆ. ಬ್ಯೂಟಿ ಪಾರ್ಲರಿನವಳು ಬರುವ ಒಳಗಡೆ ಶಣ್ಣಿಯ ಸ್ನಾನ ಆಗಬೇಕು. ಅಜ್ಜಿಯನ್ನು ಎಬ್ಬಿಸಿ ಬ್ಯಾಗ್ ಎತ್ತಿಕೊಳ್ಳಲು ಅವಳ ರೂಮಿನ ಕದ ತಟ್ಟಿದಳು ಶಣ್ಣಿ. ಆದರೆ ಈ ಅಜ್ಜಿ ಒಳಗಡೆಯಿಂದ ಬಾಗಿಲ ಚಿಲಕವನ್ನು ಹಾಕಿಕೊಂಡು ಬಿಟ್ಟಿದ್ದಳು. ಜೋರಾಗಿ ಕರೆಯೋಣವೆಂದರೆ ನಿದ್ದೆಯಲ್ಲಿದ್ದ ಎಲ್ಲರಿಗೂ ಕೇಳಿಸಿ ಅವರು ಎದ್ದು ಕುಂತು ನನಗೆ ಬೈಯುವುದಕ್ಕೆ ಶುರುಮಾಡಿದ್ರೆ? ಅದಕ್ಕೆ ಕೆಲವು ಸಮಯ ಅವಳ ಕದಕ್ಕೇ ಕಿವಿಗೊಟ್ಟು ಅಜ್ಜಿ ಅಜ್ಜಿ ಎಂದು ಮೆಲ್ಲಗೆ ಕರೆದಳು ಶಣ್ಣಿ. ಕೆಪ್ಪರಲ್ಲಿ ಕೆಪ್ಪದ ಅಜ್ಜಿಗೆ ಇವಳ ನಾಜೂಕಿನ ಧ್ವನಿ ಎಲ್ಲಿ ಕೇಳಿಸಬೇಕು? ಈಗ ಅಜ್ಜಿಯನ್ನು ಜೋರಾಗಿ ಕರೆದು ಎಂಬಿಸುವುದು ಅನಿವಾರ್ಯವಾಗಿತ್ತು. ಅಷ್ಟರಲ್ಲೇ ಅಕ್ಕಪಕ್ಕ ಇದ್ದವರಲ್ಲಿ ಗುಸುಗುಸು ಶುರುವಾಗಿ ಶಣ್ಣಿಯ ಅಮ್ಮನೂ ಅಣ್ಣ ತಮ್ಮಂದಿರು ಸ್ನೇಹಿತೆಯರು ಎಂದು ಎಲ್ಲರೂ ಜಮಾಯಿಸಿದರು. ಶಣ್ಣಿಯೂ ಅವಳ ಅಮ್ಮನೂ ಕೆಲವು ಸ್ನೇಹಿತರು ಅಜ್ಜಿ ರೂಮಿನ ಕಿಟಕಿಯ ಬಳಿ ಬಂದು ಜೋರಾಗಿ ಕಿಟಕಿಯನ್ನು ಬಡಿದರು. ಈಗಲೂ ಈ ಅಜ್ಜಿ ಏಳಲಿಲ್ಲ. ಈ ಅಜ್ಜಿಗೋ ಜಪ್ಪಯ್ಯ ಎಂದರೂ ಕಿವಿ ಕೇಳಿಸುವುದಿಲ್ಲ. ಹೊರಗಡೆ ಕಳ್ಳರು ಬಂದು ದೋಚಿಕೊಂಡು ಹೋದರೂ ಗೊತ್ತಾಗುವುದಿಲ್ಲ. ಶಣ್ಣಿಗಂತೂ ದಿಕ್ಕು ತೋಚದಂತಾಗಿ ತಲೆಯ ಮೇಲೆ ಕೈ ಹೊತ್ತು ಕುಳಿತುಬಿಟ್ಟಳು. ಅಷ್ಟರಲ್ಲೇ ಅವಳ ಅಣ್ಣ ಎದ್ದವನು, ಕಿಟಿಕಿಯ ಚಿಲಕ ಹಾಕಿಲ್ಲದಿದ್ದರೆ ಹೊರಗಿನಿಂದ ದೂಡಿ ಆಮೇಲೆ ಜೋರಾಗಿ ಕರೆಯಿರಿ
ಎಂದ. ಅವನು ಹೇಳಿದ್ದೂ ಸರಿ ಎನಿಸಿ ಕಿಟಕಿಯ ಬಾಗಿಲನ್ನು ದೂಡಿದಾಗ ಶಣ್ಣಿಯ ಪುಣ್ಯಕ್ಕೆ ಕಿಟಕಿಯ ಬಾಗಿಲು ತೆರೆದುಕೊಂಡಿತು. ಕಿಟಕಿಯಲ್ಲಿ ಅರ್ಧ ತಲೆ ತೂರಿಸಿಕೊಂಡು ಅಜ್ಜಿ ಅಜ್ಜಿ ಎದ್ದೇಳಜ್ಜಿ ಎಂದು ಜೋರಾಗಿ ಕರೆದರೂ ಅಜ್ಜಿ ಹೂ ಹೂಂ ಇಲ್ಲ, ಹಾ ಇಲ್ಲ. ಅಯ್ಯೋ, ಘರ್ ಘರ್ ಹಂದಿ ಗೊರಕೆಯ ಭರ್ಜರಿಯಾದ ನಿದ್ದೆ. ಎಚ್ಚರವಾಗಿದ್ದಾಗಲೇ ಅಜ್ಜಿಗೆ ಕೇಳಿಸುವುದಿಲ್ಲ, ಇನ್ನು ನಿದ್ದೆಯಲ್ಲಿ ಕೇಳಿಸುವುದೇ? ಇನ್ನು ಸಾಧ್ಯವೇ ಇಲ್ಲವೆಂದು ಕೊನೆಗೆ ಶಣ್ಣಿಯ ಅಣ್ಣ ತಡಮಾಡದೆ ಒಂದು ಉದ್ದನೆಯ ಕೋಲನ್ನು ತಂದು ಕಿಟಕಿಯೊಳಗೆ ತೂರಿಸಿ ಅಜ್ಜಿಯ ಕಾಲಿಗೆ ಸ್ಪರ್ಶಿಸಿದ. ಅಜ್ಜಿ ಭಯದಿಂದ ಬೆವೆತು. ಪಬ್ಬು ಪಬ್ಬು, ಯಾರೋ ಕಳ್ಳರು ಬಂದಿದ್ದಾರೆ, ಬಾರೋ ಎಂದು ಕಣ್ಣು ಮುಚ್ಚಿಕೊಂಡೇ ಕಿರುಚಿಕೊಂಡಳು. ಪಬ್ಬು ಎಂದಲೇ ಅವಳ ಮಗನ ಹೆಸರು. ಅಜ್ಜಿಯ ಕೂಗಾಟ ಕೇಳಿ ಮಲಗಿದ್ದ ಮಗ ಪಬ್ಬುವು ಓಡೋಡಿ ಬಂದ. ಆಯಿ ಆಯಿ, ಕಣ್ಣು ತೆಗಿ, ಒಂದ್ಸಲ ಇಲ್ನೋಡು, ಬಂದೋರು ಕಳ್ಳರಲ್ಲ, ನಿನ್ನ ಮಗ ಪೊಬ್ಬು. ನೋಡು, ಶಣ್ಣಿಯ ಬ್ಯಾಗ್ ನಿನ್ ರೂಮಿನಲ್ಲಿದೆಯಂತೆ, ಒಂದ್ಸಲ ಬಾಗಿಲು ತೆಗಿ, ಬ್ಯಾಗ್ ತಗೊಂಡು ಹೋಗ್ತಾಳೆ, ಮತ್ತೆ ಮಲಗುವೆ ಅಂತೆ. ಚಿಕ್ಕ ಮಕ್ಕಳಿಗೆ ಹೇಳುವಂತೆ ನಯವಾಗಿ ಹೇಳಿದ ಪಬ್ಬು. ಆದರೆ ಇಲ್ಲ, ಅಜ್ಜಿ ಇದನ್ನು ಕೇಳಿಸಿಕೊಳ್ಳುವುದೇ ಇಲ್ಲ. ಇತ್ತ ಶಣ್ಣಿಯಂತೂ ಅತ್ತು ಕಣ್ಣು ಕೆಂಪಾಗಿಸಿಕೊಂಡಿದ್ದಳು. ಆಗಲೇ ಬ್ಯೂಟಿ ಪಾರ್ಲರಿನವಳು ಬಂದು ಗಡಿಬಿಡಿ ಮಾಡುತ್ತಿದ್ದಾಳೆ. ಮದುವೆ ಹುಡುಗಿ ಬೇರೆ, ಮೇಕಪ್ ಮಾಡದೆ ಗೌರಮ್ಮನಂತೆ ಮಂಟಪಕ್ಕೆ ಹೋಗುವುದಕ್ಕೆ ಸಾಧ್ಯವೇ? ಶಣ್ಣಿಯ ಅಮ್ಮ ದೇವರಿಗೆ ಒಂದು ತೆಂಗಿನಕಾಯಿ ತಂದು ಕೈಯಲ್ಲಿ ಹಿಡಿದುಕೊಂಡು ಅಜ್ಜಿಗಿ ಎಚ್ಚರವಾಗಿ ಬ್ಯಾಗ್ ಸಿಕ್ಕು ಎಲ್ಲಾ ಕೆಲಸಗಳು ಸಾಂಗವಾಗಿ ನೆರವೇರಲಿ ಎಂದು ದೇವರಲ್ಲಿ ಬೇಡಿಕೊಂಡಳು. ಇಷ್ಟಾದರೂ ಅಜ್ಜಿ ಮಾತ್ರ ಮತ್ತೆ ಮತ್ತೆ ಪಬ್ಬು ಪಬ್ಬು ಬಾರೋ, ಕಳ್ರು ಬಂದಿದ್ದಾರೆ ಎಂದು ಕೂಗಿಕೊಳ್ಳುತ್ತಿದ್ದಳೆ ಹೊರತು ಕಣ್ಣು ಬಿಟ್ಟು ನೋಡುವುದೇ ಇಲ್ಲ. ಆಗಲೇ ಗಂಟೆ 6 ದಾಟಿತ್ತು. ಇನ್ನೂ ಸ್ನಾನ ಮಾಡಿ ಸೀರೆ ಉಟ್ಟು ಗೌರಿ ಪೂಜೆ ಶುರು ಮಾಡಬೇಕು. ಪುರೋಹಿತರು ಬರುವ ಸಮಯವಾಗಿತ್ತು. ದೇವರೇ, ಏನಪ್ಪಾ ಮಾಡ್ಲಿ, ನೀನೇ ದಾರಿ ತೋರಿಸಬೇಕು ಎಂದು ಶಣ್ಣಿ ಭಗವಂತನ ಮೊರೆ ಹೋಗಿದ್ದಳು. ಯಾರಿಗೂ ತಲೆಬುಡ ಹರಿಯುತ್ತಿಲ್ಲ. ಅಜ್ಜಿಯ ಮಗ ಪಬ್ಬುವಿಗೆ ಈಗ ಕೋಪವೇ ಬಂದುಬಿಟ್ಟು. ನಾನು ಕಳ್ಳ ಬಂದಿದ್ದೇನೆ, ನಿನ್ನ ಕಾಪಾಟಿನಲ್ಲಿದ್ದ ಬಂಗಾರದ ಸರವನ್ನು ತೆಗೆದುಕೊಡುತ್ತೀಯೋ, ಅಥವಾ ನಾನೇ ಎದ್ದು ಬಂದು ಬಾಗಿಲು ತೆಗೆದು ಬಂಗಾರವೊಯ್ಯಲೋ ಎಂದು ದೊಡ್ಡ ಸ್ವರದಲ್ಲಿ ಕೇಳಿದ. ಅನ್ನುವುದಕ್ಕಿಂತ ಕೂಗಿದ. ಅವನ ಡೈಲಾಗ್ ಕೇಳಿದ್ದೇ ತಡ. ಈ ಅಜ್ಜಿಯ ತಾಕತ್ತು ಎಲ್ಲಿತ್ತೋ ಏನೋ, ಧಡಕ್ಕನೆ ಎದ್ದು ಕುಳಿತೇ ಬಿಟ್ಟಳು. ಎಲ್ಲಿ ನನ್ ಬಂಗಾರ? ನನ್ ಮಗನ್ನ ಕರಿತೀನಿ, ಯಾರೋ ನೀನು ಎಂದೆನ್ನುತ್ತಾ ಅಜ್ಜಿ ತನ್ನ ಕಪಾಟಿನತ್ತ ಹೊರಟಳು. ಅಜ್ಜಿಯ ಅವತಾರ ನೋಡಿ ಆ ಟೆನ್ಷನಿನಲ್ಲೂ ಎಲ್ಲರಿಗೂ ನಗು ಬಂದಿತ್ತು. ಅಳುತ್ತಿದ್ದ ಶಣ್ಣಿಗೂ ನಗು ತಡೆಯಲಾಗಲಿಲ್ಲ. ಅಜ್ಜಿ ಬಿರಬಿರನೆ ಹೋಗಿ ತನ್ನ ಬಂಗಾರವೆನ್ನೆಲ್ಲ ಭದ್ರವಾಗಿ ಇಟ್ಟುಕೊಂಡಿದ್ದ ಕಪಾಟನ್ನು ಗಟ್ಟಿಯಾಗಿ ಹಿಡಿದು ನಿಂತಳು. ಸುತ್ತಮುತ್ತ ನೋಡಿದಳು. ಕಿಟಕಿಯಲ್ಲಿ ಎಲ್ಲರೂ ಬಂದು ಕರೆಯುತ್ತಿರುವುದು ಕಾಣಿಸಿತು. ಯಾರೋ ನನ್ ಬಂಗಾರ ಕದಿಯೋದಕ್ಕೆ ಬಂದಿದ್ದಾರೆ ಕಣಪಬ್ಬು, ಬಾರೋ ಎಂದಳು ಅಜ್ಜಿ ಮಗನ ಕಡೆ ನೋಡುತ್ತಾ. ಕಳ್ಳನೂ ಇಲ್ಲ, ಬಂಗಾರವೂ ಇಲ್ಲ, ಮೊದಲು ಬಾಗಿಲು ತೆಗಿ, ನಿನ್ನ ರೂಮಲ್ಲಿ ಶಣ್ಣಿಯ ಬ್ಯಾಗಿದೆ, ತಗೊಂಡು ಹೋಗ್ತಾಳೆ ಎಂದು ಕೈಯಲ್ಲಿ ಹಿಡಿದಿದ್ದ ಕೋಲಿನಲ್ಲೇ ಬ್ಯಾಗನ್ನು ತೋರಿಸಿ ಕೈಸನ್ನೆ ಬಾಯ್ಸನ್ನೆ ಮಾಡಿದ ಪಬ್ಬು ನಗುತ್ತಾ. ಅಂತೂ ಇಂತೂ ಅಜ್ಜಿಗೆ ಈಗ ವಿಷಯ ಅರ್ಥವಾಗಿ ಬಾಗಿಲು ತೆಗೆದಳು. ಆದರೆ ಆಗಲೇ ಶಣ್ಣಿಗೆ ಮದುವೆಯ ಮುಹೂರ್ತ ಹತ್ತಿರಕ್ಕೆ ಬಂದಿತ್ತು. ಇನ್ನು ಬ್ಯೂಟಿ ಪಾರ್ಲರಿನವಳು ಇವಳಿಗೆ ಮೇಕಪ್ ಮಾಡುವುದಕ್ಕೆ ಕುಳಿತರೆ ಮದುವೆ ನಡೆದಂತೆ ಎಂದು ವ್ಯಂಗ್ಯ ಮಾಡುವುದಕ್ಕೆ ಶುರು ಮಾಡಿದರು ಹಿರಿಯರು. ಅಜ್ಜಿ ಬಾಗಿಲು ತೆಗೆದಿದ್ದೇ ಶಣ್ಣಿ ಗುಡಕ್ನೆ ಎದ್ದು ಅಜ್ಜಿ ರೂಮಿನ ಒಳಗಡೆ ಓಡಿದಳು ಬ್ಯಾಗ್ ತರುವುದಕ್ಕೆ. ಗಡಿಬಿಡಿಯಲ್ಲಿ ಸ್ನಾನ ಮಾಡಿ ಬಂದಿದ್ದೇ ಬ್ಯೂಟಿ ಪಾರ್ಲರಿನವಳು ಬೇಗ ಬೇಗ ಸೀರೆಯನ್ನು ಉಡಿಸಿದ್ದೇನೋ ಆಯಿತು. ಇನ್ನು ಮೇಕಪ್ ಮಾಡುವುದು ಹಾಗೇ ಉಳಿದಿತ್ತು. ಆದರೆ ಅದಕ್ಕೆ ಸಮಯವೆಲ್ಲಿ? ಆಗಲೇ ಪುರೋಹಿತರು ಗೌರಿ ಪೂಜೆ ನಡೆಯಬೇಕು, ಹುಡುಗಿಯನ್ನ ಕರೆಕೊಂಡು ಬನ್ನಿ ಎಂದು ಕರೆಯುತ್ತಿದ್ದರು. ಮೇಕಪ್ ಮಾಡುವುದಕ್ಕೆ ಹೋದರೆ ಮದುವೆ ಮುಹೂರ್ತ ತಪ್ಪಿ ಹೋಗುತ್ತೆ. ಏನ್ ಮಾಡ್ತಾಳೆ? ಕೊನೆಗೂ ಮೇಕಪ್ ಮಾಡುವುದಕ್ಕೆ ಸಮಯ ಸಾಕಾಗುವುದಿಲ್ಲವೆಂದು ಸಹಜವಾಗೇ ಕ್ರೀಮು ಪೌಡರ್ ಹಚ್ಚಿಕೊಂಡು ಶಣ್ಣಿ ಮಂಟಪಕ್ಕೆ ಹೊರಟು ನಿಂತಳು. ತುಸು ಕಪ್ಪಾಗಿ ಕಂಡರೂ ಸಹಜ ಮೇಕಪ್ಪಿನಲ್ಲಿ ಶಣ್ಣಿ ತುಂಬಾ ಚೆನ್ನಾಗೇ ಕಂಡಳು. ದಿಬ್ಬಣಕ್ಕೆ ಬಂದವರು, ಪರವಾಗಿಲ್ಲ ಹುಡುಗಿ, ಸ್ವಲ್ಪ ಡಿಮ್ಮಾಗಿದ್ದರೂ ಸಹಜ ಸೌಂದರ್ಯದಲ್ಲಿ ಲಕ್ಷಣವಾಗಿ ಸುಂದರವಾಗಿದ್ದಾಳೆ. ಈಗಿನ ಕಾಲದವಳಾದರೂ ಬಣ್ಣಗಿಣ್ಣ ಬಟ್ಕೊಂಡು ಗೊಂಬೆ ತರಹ ಬರೋದು ಇಷ್ಟ ಆಗಲ್ಲ ಅಂತ ಕಾಣಿಸುತ್ತೆ. ಈಗೀಗ ಯಾರ್ ನೋಡಿದರೂ ಸಿನಿಮಾ ನಾಟಕದಲ್ಲಿ ಮಾಡೋ ತರಹ ಮೇಕಪ್
ಮಾಡಿಕೊಂಡಿರೋದರಿಂದ ಅವರ ಒರಿಜಿನಲ್ ಮುಖವೇ ತಿಳಿತಾ ಇರಲಿಲ್ಲ ಎನ್ನು ಎಲ್ಲರೂ ತಮ್ಮ ತಮ್ಮಲ್ಲೇ ಹೇಳಿಕೊಳ್ಳುತ್ತಿದ್ದರು. ಆದರೆ ಶಣ್ಣಿ ಮನೆಯವರು ಮಾತ್ರ ಅಂತೂ ಇಂತೂ ಮಗಳ ಮದುವೆ ಇಟ್ಟ ಮುಹೂರ್ತಕ್ಕೆ ಆಯಿತಲ್ಲ ಎಂದು ನಿರಾಳ ನಿಟ್ಟುಸಿರು ಬಿಟ್ಟಿದ್ದು ಯಾರಿಗೂ ತಿಳಿಯಲಿಲ್ಲ. ನಮ್ಮ ಶಣ್ಣಿಗೆ ಎಲ್ಲರೂ ಹರಸಿ ಹಾರೈಸಿ ಶಣ್ಣಿಗೆ ಒಂದು ವಿಶ್ ಮಾಡಿ. ಮಾಡ್ತೀರಾ ಅಲ್ವಾ? ಎಲ್ಲರಿಗೂ ಧನ್ಯವಾದಗಳು.